ಹೌದು, ನನ್ನ ಹೊಟ್ಟೆನಲ್ಲಿರೋ ಪುಟಾಣಿ ಬಗ್ಗೆ ಎಲ್ಲಿ ನಾನು ಯೋಚನೆ ಮಾಡದೇ ಇರ್ತೀನೋ ಅಂತ ಗಂಟೆಗೊಂದ್ಸಲ ಈ ಬೊಂಬೆ ಅಳೋದ್ರ ಮೂಲಕ ನನಗೆ ನೆನಪು ಮಾಡುತ್ತೆ. ಇದನ್ನ ನಿಮ್ ಭಾವನೆ ಏರ್ಪಾಡ್ ಮಾಡಿದ್ದು. ಒಳ್ಳೆ ಕೆಲಸ ಮಾಡಿದ್ರಿ. ಇಲ್ಲ ಅಂದ್ರೆ ಮನೆ ಬಗ್ಗೆ ನಮ್ಮೆಲ್ಲರ ಬಗ್ಗೆ ಯೋಚನೆ ಮಾಡ್ತಾ ನಿನ್ ಬಗ್ಗೆ ನಿನ್ ಮಗು ಬಗ್ಗೆ ಮರ್ತೋಗ್ತೀಯ ಅಲ್ವಾ ಅಕ್ಕ? ನೋಡ್ದ್ಯಾ, ಬಂದು ತುಂಬಾ ದಿನ ಏನಾಗಿಲ್ಲ. ರಾಜಲಕ್ಷ್ಮಿ ಕೂಡ ನಿನ್ ಬಗ್ಗೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ನೀನು ನಿನ್ ಬಗ್ಗೆ, ಪುಟ್ಟು ವೈದೇಹಿ ಬಗ್ಗೆ ಬಿಟ್ಟು ಮಿಕ್ಕಿದ ಎಲ್ಲಾ ವಿಚಾರದ ಬಗ್ಗೆನೂ ಚೆನ್ನಾಗಿ ಯೋಚನೆ ಮಾಡ್ತೀಯಾ ಅಂತ. ಅದಕ್ಕೆ ಇದನ್ನ ನಿನ್ನ ಹತ್ರ ಇಟ್ಟಿರೋದು. ಹೌದು, ಇವಾಗ ಏನ್ ತಗೋತ್ಯಾ? ಫ್ರೂಟ್ ಜ್ಯೂಸ್ ಕುಡಿತ್ಯಾ ಇಲ್ಲ ಸಲಾಡ್ ಮಾಡ್ಕೊಂಬರಲ್ಲ? ಬಾವಾ, ಇವಾಗ ನನಗೇನು ತಿನ್ಬೇಕು ಅನ್ನಿಸ್ತಿಲ್ಲ, ಕುಡಿಬೇಕು ಅಂತಾನೂ ಅನ್ನಿಸ್ತಾ ಇಲ್ಲ. ನಿನ್ ಪುಟಾಣಿ ಕೂಡ ಹಾಯಾಗೆ ಇದೆ. ನೀನ್ ಯಾವ್ದ್ರ ಬಗ್ಗೆನೂ ಚಿಂತೆ ಮಾಡೋ ಅಗತ್ಯ ಇಲ್ಲ. ಅಕ್ಕ, ಪುಟಾಣಿ ಅಂದ ತಕ್ಷಣ ನೆನ್ಪಾಯ್ತು, ನಮ್ ಊರಲ್ಲಿ ಹೊಟ್ಟೆಲಿರೋ ಮಗು ಚೆನ್ನಾಗ್ ಬೆಳೀಲಿ ಅಂತ ರಾಗಿ ಗಂಜಿ ಮಾಡ್ಕೊಡ್ತಾರೆ. ತಾಯಿಗೂ ಶಕ್ತಿ ಕೊಡುತ್ತೆ. ನಾನ್ ತುಂಬಾ ಚೆನ್ನಾಗ್ ಮಾಡ್ತೀನಿ, ಮಾಡಿ ತಂದ್ಕೊಡ್ಲಾ? ಇದುವರೆಗೂ ಬಾವ ಒಬ್ರೇ ಅನ್ಕೊಂಡಿದ್ದೆ, ಈಗ ನೀನು ಕೂಡ ಬಂದ್ಬಿಟ್ಯಾ? ಒಳ್ಳೇದು ಅಂತ ಹೇಳ್ತಿದ್ದಾಳಲ್ವಾ? ಫ್ರೂಟ್ ಜ್ಯೂಸ್ ಬದಲು ರಾಗಿ ಅಂಬ್ಲಿ ಕುಡಿ. ಒಟ್ನಲ್ಲಿ ಏನೋ ಒಂದು ಕುಡಿಬೇಕಷ್ಟೆ. ಹಾಗಾದ್ರೆ ರಾಗಿ ಗಂಜಿನೇ ಕುಡಿತೀನಿ. ನಿನ್ ಕೈಯಾರೆ ಪುಟಾಣಿಗೆ ಅಂತ ಹೇಳ್ತಿದ್ಯಲ್ಲ, ತಗೊಂಡ್ ಬಾ. ಸರಿ ಅಕ್ಕ, ಈಗ್ಲೇ ಮಾಡ್ಕೊಂಡ್ ಬರ್ತೀನಿ. ಏನಂದ್ರಿ? ರಾಜಲಕ್ಷ್ಮಿಯಿಂದ ನನಗೆ ರಾಜ್ಯಾಧಿಕಾರ ಸಿಗುತ್ತೆ ಅಂತಿದ್ದೀರಾ? ನೀವು ನಿಜ ಹೇಳ್ತಿದ್ದೀರಾ? ನಿಜಾನೇ ಹೇಳ್ತಿದ್ದೀನಿ ಅನ್ನೋ ನಂಬಿಕೆ ನಿನಗಿದೆಯಲ್ಲ. ನನ್ನ ಮಾತನ್ನ ಕೇಳಿದ್ರೆ ರಾಜಾಧಿಕಾರ ನಿನಗೆ ಸಿಗುತ್ತೆ. ಇಲ್ಲ ಅಂದ್ರೆ ಕೈಗೆ ಬಂದಂತ ಅವಕಾಶವನ್ನ ನೇನೇ ನಿನ್ನ ಕೈಯಾರೆ ಕಳ್ಕೋತೀಯ ವಾಲಿ. ರಾಜಲಕ್ಷ್ಮಿ ಹೊಟ್ಟೆಲಿ ಹುಟ್ಟುವಂತ ಮಗುವಿಂದ ನಿನಗೆ ರಾಜಾಧಿಕಾರ ಸಿಗುತ್ತೆ ವಾಲಿ. ನಾನು ಅವಳು ಸಾಯಿಸ್ಬೇಕು ಅಂತ ನೋಡ್ತಿದ್ರೆ ನನಗೆ ಅವಳಿಗೆ ಮಗು ಆಗ್ಬೇಕು ಅಂತಿದಾರಲ್ಲ ಇವರು. ಪ್ರಾಣ ತೆಗಿಬೇಕು ಅಂತ ಇದ್ದೀನಿ, ಇವ್ರು ನೋಡಿದ್ರೆ ಮಗು ಅಂತಿದಾರಲ್ಲ ಅಂತ ಯೋಚಿಸ್ತಾ ಇದ್ದೀಯಾ? ಪ್ರಾಣ ತೆಗೆಯೋದು ಅಪರಾಧ, ಅದರಿಂದ ಶಿಕ್ಷೆ ಆಗುತ್ತೆ ಹೊರತು ರಾಜ್ಯಾಧಿಕಾರ ಹೇಗ್ ಸಿಗುತ್ತೆ? ನೀವು ಹೇಳೋದೆಲ್ಲ ಸರಿಗೆ ಇದೆ ಗುರುಗಳೇ. ಎಲ್ಲೋ ಏನೋ ಲೆಕ್ಕ ತಪ್ತಿಲ್ವಾ? ಲೆಕ್ಕ ತಪ್ಪಾಗ್ತಿದ್ಯಾ? ಎಲ್ಲಿ? ಇದೇ ಬಾಯಿಂದ ದೇವಾಂಶ್ ವೈದೇಹಿ ಮಗು ವರ ಆಗುತ್ತೆ ಅಂತ ಹೇಳಿದ್ರಿ ಅಲ್ವಾ? ಅದು ಕೂಡ ನಿಜಾನೇ ವಾಲಿ. ಅದು ಈ ಕುಟುಂಬವನ್ನ, ವಂಶವನ್ನ ಉದ್ಧಾರ ಮಾಡಕ್ಕೆ ಹುಟ್ಟುತ್ತಾ ಇರುವಂತ ಮಗು. ಅದು ಈ ಕಲಿಯುಗದಲ್ಲಿ ಬೇರೆಯವ್ರನ್ನ ಉದ್ಧಾರ ಮಾಡುವಂತ ಯಾರಿಗೂ ಒಳ್ಳೇದಾಗಲ್ಲ. ಸ್ವಾರ್ಥಿಗಳೇ ಈಗ ನಾಯಕರು. ಒಳ್ಳೇದು ಬಯಸುವಂತ ಯಾರು ಕೂಡ ನಾಯಕರಾಗಲ್ಲ. ಅದಕ್ಕೆ ದೇವಾಂಶ್ ಮತ್ತು ವೈದೇಹಿಗೆ ಹುಟ್ಟೋ ಮಗು ರಾಜ ಆಗಲ್ಲ. ಆಗ್ಬೇಕಾಗಿರೋದು ನೀನು. ಅದು ಕೂಡ ರಾಜಲಕ್ಷ್ಮಿ ಹೊಟ್ಟೆಲಿ ಹುಟ್ಟುತ್ತಿರೋ ಮಗು ಕಾರಣದಿಂದ. ಇದು ಸತ್ಯ. ನೀವು ಹೇಳೋದೆಲ್ಲ ನಡೆದ್ರೆ ಅದಕ್ಕಿನ್ನ ಇನ್ನೇನ್ ಬೇಕು ಹೇಳಿ ನಂಗೆ. ಆದ್ರೆ ಇನ್ನು ಯಾವ ಅನುಮಾನನೂ ಇಟ್ಕೋಬೇಡ. ರಾಜ ಆಗ್ಬೇಕು ಅಂದ್ರೆ ರಾಜಲಕ್ಷ್ಮಿನ ಚೆನ್ನಾಗಿ ನೋಡ್ಕೋ. ಇಲ್ಲ ಅಂದ್ರೆ ನಿನ್ನ ಕರ್ಮ ಅನುಭವಿಸು. ಗುರುಗಳು ಇಲ್ಲಿವರೆಗೂ ಏನೇನು ಹೇಳಿದ್ದಾರೆ ಎಲ್ಲ ನಡ್ಕೊಂಡೇ ಬಂದಿದೆ. ಇದು ಕೂಡ ಹಂಗೆ ಆಗುತ್ತಾ? ಈ ಬೊಂಬೆ ಏನ್ ಬಾವಾ ಗಂಟೆ ಗಂಟೆಗೂ ಹೀಗಳತ್ತೆ. ನನ್ ಹೊಟ್ಟೆಲಿರೋ ಮಗುಗಿಂತ ಈ ಬೊಂಬೆನೆ ನಾನ್ ತುಂಬಾ ಹುಷಾರಾಗಿ ನೋಡ್ಕೋಬೇಕಾಗ್ ಬಂದಿದೆ. ಹೋಗ್ಲಿ ಬಿಡಕ್ಕ, ಹುಟ್ಬೇಕಾಗಿರೋ ಮಗು ಅಳುನ ಮೊದ್ಲೇ ಕೇಳ್ತಿರೋ ಹಾಗಿದೆ. ರಾಗಿ ಗಂಜಿ ತಂದೆ, ತಗೋ ಅಕ್ಕ. ಕುಡಿಯೇ. 10 ನಿಮಿಷದಲ್ಲಿ ನಿನ್ನ ಮಗು ಪ್ರಾಣ ಜೊತೆಗೆ ನಿನ್ನ ಪ್ರಾಣನೂ ಗಾಳಿಯಲ್ಲಿ ತೇಲ್ ಹೋಗತ್ತೆ.
ಇರು ವೈದೇಹಿ. ಏನ್ ಬಾವಾ, ಯಾವಾಗ್ಲೂ ಕುಡಿ ಕುಡಿ ಅಂತ ಹೇಳ್ತಿದ್ದವನು ಇವಾಗ ಕುಡಿತಾ ಇದ್ರೆ ತಡೀತಿದ್ಯಾ? ಟ್ಯಾಬ್ಲೆಟ್ಸ್ ತಗೋಬೇಕಲ್ವಾ, ಕುಡಿಯೋಕೆ ಮುಂಚೆ ತಗೊಂಡ್ರೆ ಚೆನ್ನಾಗಿರುತ್ತೆ. ಕುಡಿದ್ಮೇಲೆ ತಗೋ ಅಂದರೆ ಕಹಿ ಅಂತ್ಯ. ನಾನು ತಗೊಂಬರ್ತೀನಿ ಇರು. ನಾನ್ ತಗೊಂಬರ್ತೀನಿ ಬಾವಾ. ಅಲ್ಲಿ ಬಾಕ್ಸಲ್ಲಿ ಯಾವುದು ಅಂತ ನಿನ್ಗೆ ಗೊತ್ತಾಗಲ್ಲ. ಪೂರ್ತಿ ಬಾಕ್ಸೇ ತರ್ತೀನಿ, ನೀವ್ ಅಕ್ಕನ್ ಜೊತೆನೇ ಇರಿ. ಹಾಂ ಹಾಂ. ಒಂದೇ ಗುಟ್ಕಲ್ಲಿ ಕುಡಿಬೇಕು ಅಂತಿದ್ದವಳ ಮತ್ತೆ ಟ್ಯಾಬ್ಲೆಟ್ ಅಂತ ನಿಲ್ಲಿಸ್ಬಿಟ್ಟ. ಅಲ್ಲ, ಹೇಗೂ ಸಾಯೋಳಿಗೆ ಟ್ಯಾಬ್ಲೆಟ್ಸ್ ಯಾಕೆ? ತಗೊಳ್ಳಿ ಭಾವ. ಹಾಂ ಹಾಂ, ಥ್ಯಾಂಕ್ ಯು. ಇವಳೇನ್ ಹಾಗೆ ನೋಡ್ತಾ ಇದ್ದಾಳೆ? ಅದ್ರಲ್ಲಿ ಕಲ್ಸಿರೋ ವಿಷಯ ಗೊತ್ತಾಗ್ಬಿಟ್ಟಿದ್ಯಾ? ಒಂದ್ ವೇಳೆ ಇವಳು ವೈದೇಹಿ ಕೊಡ್ತಾಳೋ ಇಲ್ವೋ? ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ಸ್ವಲ್ಪ ಬದುಕೆ ಇದ್ದಾಳೆ. ಈ ವಾಲಿ ವಾಲಿ ಅಮ್ಮ ಯಾಕೆ ರಾಜಲಕ್ಷ್ಮಿನ ಹಿಂಗೆ ಕದ್ಕದ್ ನೋಡ್ತಾ ಇದ್ದಾಳೆ?